ಇನ್ನು ಹಿರಿಯ ನಟ ಉಮೇಶ್ ಅವರು ನಿಧನ ಆಗಿರುವಂಥದ್ದು ಒಂದಷ್ಟು ಸ್ಯಾಂಡಲ್ವುಡ್ನ ಗಣ್ಯರು ಹಾಗೂ ಸಹ ಕಲಾವಿದರು ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ. ನಮ್ಮ ಜೊತೆಗೆ ಒಂದಿಷ್ಟು ಕಲಾವಿದರಿದ್ದಾರೆ. ಸೊ ಬಿರಾದರ್ ಸರ್, ಹಿರಿಯ ನಟರು ಸರ್, ಇವತ್ತು ನಿಮ್ಮ ಸ್ನೇಹಿತ ಅಂದರೆ ತಪ್ಪಾಗಿಲ್ಕಿಲ್ಲ, ಸೊ ಹಿರಿಯರು ಅಂದ್ರೆ ತಪ್ಪಾಗಿಲ್ಕಿಲ್ಲ, ಸೊ ಅಂಥವ್ರನ್ನ ಕಳ್ಕೊಂಡಿದ್ದೀರಾ, ಎಷ್ಟು ದುಃಖ? ಇಲ್ಲ, ಭಾಳ ದುಃಖ ಆಗುತ್ತೆ ಸರ್. ಯಾಕಂದರೆ ರಂಗಭೂಮಿಗೆ ಮತ್ತು ಚಲನಚಿತ್ರಕ್ಕೆ ದೊಡ್ಡ ಆಘಾತ. ಅಂಥ ಕಲಾವಿದ ಸಿಗಲ್ಲ. ಯಾಕಂದರೆ ಸಾಹಿತ್ಯ, ಸಂಗೀತ, ಪಾರಮಾರ್ಥ, ಪ್ರೀತಿ, ಸರ್ವಿಸು, ತಾಳ್ಮೆ ಇವೆಲ್ಲ ಇದೆಯಲ್ಲ ಸರ್, ಎಲ್ಲರಿಗೂ ಬರೋಕ್ಕೆ ಚಾನ್ಸ್ ಇಲ್ಲ ಅದು. ಸುಮಾರು ನಾವು ಎಲ್ಲೇ ಸಿನಿಮಾಕ್ಕೆ ಹೋಗಲಿ, ನಾಟಕ ಹೋಗಲಿ, ಎಲ್ಲಿ ಹೋದರೂ ಕೂಡ ನಾವು ಒಂದೇ ರೂಮಿನಲ್ಲಿ ಇದು ಮಾಡ್ತಿದ್ದೆ. ಅವ್ರಿಗೇನಾದ್ರು ಬಂತು, ಯಾರ್ಯಾರಿದ್ದಾರೆ, ಬಿರಾದರ್ ನಾವು ಒಂದು ರೂಮಿನಾಗ ಇರ್ತೀವಪ್ಪ, ನನಗಿದ್ರು ಉಮೇಶ್ ಅಣ್ಣ ಇದ್ದಾರೆ, ನಾವು ಅವ್ರು ಒಂದು ರೂಮಿನಾಗ ಇರ್ತೀವಿ. ಭಾಳ ಸ್ನೇಹಜೀವಿ. ಆಯ್ತು, ಎಲ್ಲ ವಿಚಾರಗಳೆಲ್ಲ ತಿಳಿಸೋರು, ಹೀಗೆ ಕಣೋ ಹಾಗೆ ಕಣೋ ಎಲ್ಲ ವಿಚಾರಗಳು ಹೇಳೋರು, ವಿಚಾರಗಳು ಕೇಳೋರು. ಯಾವಾಗಲೂ ಮಾತಾಡಿ ಮನಸ್ಸು ಬಿಚ್ಚಿ ಮಾತಾಡೋರು. ಸುಮ್ಮನೆ ನಾಟಕ ಥರ ಅವೆಲ್ಲ ಇದ್ದಿಲ್ಲ ಅವ್ರ ಹತ್ರ. ಸುಮಾರು ಮೊನ್ನೆ ನಾವು ಇದಕ್ಕೆ ಹೋದಾಗ, ಕಿದ್ವಾಯಿಗೆ ಹೋದಾಗ ಹಿಂಗೆ ನೋಡಿದ್ರೆ ಹಿಂಗೆ ಹೇಳಕ್ಕೆ ಹಿಂಗೆ ಹಿಂಗೆ ಕೈ ಇದು ಮಾಡ್ತಾಯಿದ್ರು. ಹಿಂಗೆ ಅಂದರೆ ಪ್ರೀತಿ ಸರ್ ಅದು. ಎಲ್ಲ ರಂಗಭೂಮಿದ್ರೆ ನಾವು ಒಂದೇ ಬಳ್ಳಿಗೆ ಹೋಗೋಣ ನಾವು. ಅವ್ರನ್ನ ಬಿಟ್ಟು ನಾವೆಲ್ಲ, ನಮ್ಮ ಬಿಟ್ಟು ಅವರು. ನಮ್ಕಿನ್ನ ಹಿರಿಯರು ಅವರು, ನಮ್ಕಿನ್ನ ಮುಂಚೆ ರಂಗಭೂಮಿಗೆ ಬಂದವರು, ನಮ್ಕಿನ್ನ ಮುಂಚೆ ಸಿನಿಮಾಗೆ ಬಂದವರು. ಆಯಿತು, ಅಣ್ಣವ್ರ ಜೊತೆ ಸಾಕಷ್ಟು ಸಿನಿಮಾಗಳು ಮಾಡಿದ್ದಾರೆ. ಅವ್ರ ಬಗ್ಗೆ ನಾವು ಹೇಳೋಂಗೇ ಇಲ್ಲ. ಶ್ರುತಿ ಸೇರಿದಾಗ, ಅಪಾರ್ಥ ಮಾಡ್ಕೋಬೇಡಿ, ಅವು ಎಂತೆಂಥ ಪಾತ್ರಗಳು ಮಾಡಿದ್ರು. ಸೈಲೆಂಟ್ ಪಾತ್ರ, ರಾಜ ಹಾಸ್ಯ ಅವ್ರದ್ದು. ಡಬಲ್ ಮೀನಿಂಗ್ ಹಾಸ್ಯ ಅಲ್ಲ, ರಾಜ ಹಾಸ್ಯ. ಹಾವಭಾವಗಳನ್ನೇ ನಗಿಸ್ತಿದ್ರು ಅವರು. ಅಂಥ ಒಬ್ಬ ಕಲರು ನಮ್ಮ ರಂಗಭೂಮಿ ಅಂಥ ಒಬ್ಬ ಕಲಾವಿದ ಸಿಗಲ್ಲ ಸರ್. ಅಷ್ಟೇ. ಕೊನೆಯದಾಗಿ ಯಾವಾಗ ಅವರನ್ನ ಭೇಟಿಯಾಗಿದ್ರು ಅಂದರೆ ಆಸ್ಪತ್ರೆಗಿಂತ ಮುಂಚೆ ಅವ್ರ ಜೊತೆಗೆ ಚೆನ್ನಾಗಿದ್ದಾಗ ಯಾವಾಗ ಮಾತಾಡಿದ್ರಿ, ಏನು ಹೇಳ್ತಾ ಇದ್ರು ನಿಮಗೆ? ಇಲ್ಲ ಸರ್, ಮಲ್ಲೇಶ್ವರದಲ್ಲಿ ಒಂದು ಪ್ರೋಗ್ರಾಮ್ ಹೋಗಿದ್ವಿ. ಅವರು ಬಂದು ನಾನೇ ಬಂದಿದ್ದೆ. ಅವ್ರು ಯಾವಾಗ ನೋಡ್ರಿ ಹಿಂಗೆ ಹಿಡಿದು ಹಿಂಗೆ ಮಾಡೋರಿ, ಹಿಂಗೆ ಹಿಡಿದು ಒಂಥರ ಏನೋ ಒಂಥರ ನಗು ಮುಖ. ಭಾಳ ಇದು ಸುಮಾರು ಮಾಡಿದ್ರು. ನಾಟಕ, ಸಿನಿಮಾ, ಧಾರಾವಾಹಿ, ಪ್ರೋಗ್ರಾಮ್ಸು, ಗೆಸ್ಟ್ ಆಗಿ ಹೋಗಿ ಎಲ್ಲ ಸಾಕಷ್ಟು ಮಾಡಿದ್ದೀವಿ. ಬಟ್ ಅಂಥ ಕಲಾವಿದ ಸಿಗಲ್ಲ ಸರ್ ಅಷ್ಟು. ಇದ್ರ ಜೊತೆಗೆ ನೀವು ಒಬ್ಬರು ಸಾಧು ಗೋಖಲೆ ಅವ್ರಿಗೆ ಮನವಿ ಮಾಡ್ತಾ ಇದ್ರೆ, ಅಂದರೆ ಅವರಿಗೆ ಗುಬ್ಬಿ ವೀರಣ್ಣ ಪ್ರಶಸ್ತಿ ಸಿಗಲಿ, ಅಟ್ಲೀಸ್ಟ್ ಅವ್ರ ರಂಗಭೂಮಿಗೆ ಅಷ್ಟೊಂದು ಸೇವೆ ಸಲ್ಲಿಸಿ. ಹೌದು. ಏನಂತಂದರೆ ಅವರು ಪೂರ್ಣ ಪ್ರಮಾಣದಲ್ಲಿ ನಮ್ಮ ನಮ್ಮ ಹಿರಿಯ ನಾವು ಹಳೆ ಕಲಾವಿದರೆಲ್ಲ ಇದ್ವಲ್ಲ, ನಮ್ಮ ಜೊತೆ ಸೇರಿಬಿಟ್ರೆ ಅವರ ರಂಗಭೂಮಿ ಅನುಭವವನ್ನು ನಮಗೆ ಹೇಳ್ತಿದ್ರು. ನಮಗೇನಾಗೋದು, ನಮಗೆ ಶಿಸ್ತುಬದ್ಧವಾದ ಬದುಕನ್ನು ರಂಗಭೂಮಿ ಸಿನಿಮಾದಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ಅವರು ನಮಗೆ ಜೀವನಾಡಿಯಾಗಿದ್ದರು. ಜೊತೆಗೆ ಏನಪ್ಪ ಅಂದರೆ ನನಗೆ ಭಾಳ ನೋವು ಒಂದು ಸಂಗತಿ ಅಂತ ಹೇಳಿದ್ರೆ, ಅವ್ರ ಬಗ್ಗೆ ಒಂದು ನಾಟಕ ಬರೆದು, ನಾನು ಸುಮಾರು ನಾಟಕ ಬರೆದಿದ್ದೇನೆ. ಮೊನ್ನೆನೂ ಒಂದು ಆಶಾವಾದಿ ಭಾರತ ರತ್ನ BR ಅಂಬೇಡ್ಕರ್ ಅಂತೇಳಿ ಒಂದು ಕಿರು ನಾಟಕ ಬರೆದಿ, ಎಲ್ರಿಗೂ ಎಜುಕೇಷನ್ ಬೇಕು ಅಂತ. ಈಗ ಇನ್ನೊಂದು ಬರೆದಿದ್ದೆ, ಅದನ್ನು ಉಮೇಶಣ್ಣ ಓದಿದ್ರು. ಯಾವುದಂತ ಹೇಳಿದ್ರೆ ಸೀತಾಪತಿ ಸಿಂಪತಿ ಆಲಿಯಾಸ್ ಉಮೇಶಣ್ಣ. ಅಂದರೆ ಅವರು ಎರಡು ಪಾತ್ರಗಳಲ್ಲಿ ಅಪಾರ್ಥ ಮಾಡ್ಕೊಳ್ಬೇಡಿ ಅಂತ ಹೇಳ್ತಾರಲ್ಲ, ಅದೇ ರೀತಿಯಲ್ಲಿ ಒಂದು ನಾಟಕವನ್ನು ಮಾಡಿದೆ. ಅವ್ರಿಗೆ ಓದು ಇದ್ದರು, ಪತ್ರಿಕೆಯಲ್ಲಿ ಪ್ರಿಂಟು ಆಗಿತ್ತು. ಅದನ್ನು ಪುಸ್ತಕ ರೂಪದಲ್ಲಿ ತಂದು ಅವ್ರ ಕೈಲೇ ಲೋಕಾರ್ಪಣೆ ಮಾಡಿಸೋಣ ಅಂತಿದೆ. ಅವ್ರು ತೀರೋಗ್ಬಿಟ್ರಲ್ಲ, ಭಾಳ ನೋವು. ನಿಜವಾಗ್ಲೂ ಕನ್ನಡ ಚಿತ್ರರಂಗದಲ್ಲಿ ಈ ಥರ ಹಾಸ್ಯ ಕಲಾವಿದರು ಬರೋದು ಭಾಳ ಅಪರೂಪ. ಅವ್ರನ್ನ ಕಳ್ಕೊಂಡಿದ್ವಿ. ನಿಜವಾಗ್ಲೂ ನಾಟಕ ರಂಗ, ಚಿತ್ರರಂಗಕ್ಕೆ ಖಂಡಿತವಾಗಲೂ ಭಾರಿ ಅಗಾಧವಾದ ನಷ್ಟ ಆಗಿದೆ. ಅವ್ರ ಕುಟುಂಬ ವರ್ಗಕ್ಕೆ ಆ ದುಃಖವನ್ನು ಭರಿಸುವಂಥ ಶಕ್ತಿ ಕಾಣದೇ ಇರೋ ಸೃಷ್ಟಿಕರ್ತದಿಂದ ಅವ್ರು ನೀಡಬೇಕು. ಸರ್, ಸೊ ಇದಿಷ್ಟು ಸಹ ಕಲಾವಿದರಾಗಿರ್ತಕ್ಕಂಥ ಬಿರಾದರ್ ಅವರ ಸಹ ಕಲಾವಿದರ ಮಾತು ಆಗಿರುತ್ತೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ. ಇನ್ನು ಹಿರಿಯ ನಟ ಉಮೇಶ್ ಅವರು ನಿಧನ ಆಗಿರುವಂಥದ್ದು ಒಂದಷ್ಟು ಸ್ಯಾಂಡಲ್ವುಡ್ನ ಗಣ್ಯರು ಹಾಗೂ ಸಹ ಕಲಾವಿದರು ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ. ನಮ್ಮ ಜೊತೆಗೆ ಒಂದಿಷ್ಟು ಕಲಾವಿದರಿದ್ದಾರೆ. ಸೊ ಬಿರಾದರ್ ಸರ್, ಹಿರಿಯ ನಟರು ಸರ್, ಇವತ್ತು ನಿಮ್ಮ ಸ್ನೇಹಿತ ಅಂದರೆ ತಪ್ಪಾಗಿಲ್ಕಿಲ್ಲ, ಸೊ ಹಿರಿಯರು ಅಂದರೆ ತಪ್ಪಾಗಿಲ್ಕಿಲ್ಲ, ಸೊ ಅಂಥವ್ರನ್ನ ಕಳ್ಕೊಂಡಿದ್ದೀರಾ, ಎಷ್ಟು ದುಃಖ? ಇಲ್ಲ, ಭಾಳ ದುಃಖ ಆಗುತ್ತೆ ಸರ್. ಯಾಕಂದರೆ ರಂಗಭೂಮಿಗೆ ಮತ್ತು ಚಲನಚಿತ್ರಕ್ಕೆ ದೊಡ್ಡ ಆಘಾತ. ಅಂಥ ಕಲಾವಿದ ಸಿಗಲ್ಲ. ಯಾಕಂದರೆ ಸಾಹಿತ್ಯ, ಸಂಗೀತ, ಪಾರಮಾರ್ಥ, ಪ್ರೀತಿ, ಸರ್ವಿಸು, ತಾಳ್ಮೆ ಇವೆಲ್ಲ ಇದೆಯಲ್ಲ ಸರ್, ಎಲ್ಲರಿಗೂ ಬರೋಕ್ಕೆ ಚಾನ್ಸ್ ಇಲ್ಲ ಅದು. ಸುಮಾರು ನಾವು ಎಲ್ಲೇ ಸಿನಿಮಾಕ್ಕೆ ಹೋಗಲಿ, ನಾಟಕ ಹೋಗಲಿ, ಎಲ್ಲಿ ಹೋದರೂ ಕೂಡ ನಾವು ಒಂದೇ ರೂಮಿನಲ್ಲಿ ಇದು ಮಾಡ್ತಿದ್ದೆ. ಅವ್ರಿಗೇನಾದ್ರು ಬಂತು, ಯಾರ್ಯಾರಿದ್ದಾರೆ, ಬಿರಾದರ್ ನಾವು ಒಂದು ರೂಮಿನಾಗ ಇರ್ತೀವಪ್ಪ, ನನಗಿದ್ರು ಉಮೇಶ್ ಅಣ್ಣ ಇದ್ದಾರೆ, ನಾವು ಅವ್ರು ಒಂದು ರೂಮಿನಾಗ ಇರ್ತೀವಿ. ಭಾಳ ಸ್ನೇಹಜೀವಿ. ಆಯ್ತು, ಎಲ್ಲ ವಿಚಾರಗಳೆಲ್ಲ ತಿಳಿಸೋರು, ಹೀಗೆ ಕಣೋ ಹಾಗೆ ಕಣೋ ಎಲ್ಲ ವಿಚಾರಗಳು ಹೇಳೋರು, ವಿಚಾರಗಳು ಕೇಳೋರು. ಯಾವಾಗಲೂ ಮಾತಾಡಿ ಮನಸ್ಸು ಬಿಚ್ಚಿ ಮಾತಾಡೋರು. ಸುಮ್ಮನೆ ನಾಟಕ ಥರ ಅವೆಲ್ಲ ಇದ್ದಿಲ್ಲ ಅವ್ರ ಹತ್ರ. ಸುಮಾರು ಮೊನ್ನೆ ನಾವು ಇದಕ್ಕೆ ಹೋದಾಗ, ಕಿದ್ವಾಯಿಗೆ ಹೋದಾಗ ಹಿಂಗೆ ನೋಡಿದ್ರೆ ಹಿಂಗೆ ಹೇಳಕ್ಕೆ ಹಿಂಗೆ ಹಿಂಗೆ ಕೈ ಇದು ಮಾಡ್ತಾಯಿದ್ರು. ಹಿಂಗೆ ಅಂದರೆ ಪ್ರೀತಿ ಸರ್ ಅದು. ಎಲ್ಲ ರಂಗಭೂಮಿದ್ರೆ ನಾವು ಒಂದೇ ಬಳ್ಳಿಗೆ ಹೋಗೋಣ ನಾವು. ಅವ್ರನ್ನ ಬಿಟ್ಟು ನಾವೆಲ್ಲ, ನಮ್ಮ ಬಿಟ್ಟು ಅವರು. ನಮ್ಕಿನ್ನ ಹಿರಿಯರು ಅವರು, ನಮ್ಕಿನ್ನ ಮುಂಚೆ ರಂಗಭೂಮಿಗೆ ಬಂದವರು, ನಮ್ಕಿನ್ನ ಮುಂಚೆ ಸಿನಿಮಾಗೆ ಬಂದವರು. ಆಯಿತು, ಅಣ್ಣವ್ರ ಜೊತೆ ಸಾಕಷ್ಟು ಸಿನಿಮಾಗಳು ಮಾಡಿದ್ದಾರೆ. ಅವ್ರ ಬಗ್ಗೆ ನಾವು ಹೇಳೋಂಗೇ ಇಲ್ಲ. ಶ್ರುತಿ ಸೇರಿದಾಗ, ಅಪಾರ್ಥ ಮಾಡ್ಕೋಬೇಡಿ, ಅವು ಎಂತೆಂಥ ಪಾತ್ರಗಳು ಮಾಡಿದ್ರು. ಸೈಲೆಂಟ್ ಪಾತ್ರ, ರಾಜ ಹಾಸ್ಯ ಅವ್ರದ್ದು. ಡಬಲ್ ಮೀನಿಂಗ್ ಹಾಸ್ಯ ಅಲ್ಲ, ರಾಜ ಹಾಸ್ಯ. ಹಾವಭಾವಗಳನ್ನೇ ನಗಿಸ್ತಿದ್ರು ಅವರು. ಅಂಥ ಒಬ್ಬ ಕಲರು ನಮ್ಮ ರಂಗಭೂಮಿ ಅಂಥ ಒಬ್ಬ ಕಲಾವಿದ ಸಿಗಲ್ಲ ಸರ್. ಅಷ್ಟೇ. ಕೊನೆಯದಾಗಿ ಯಾವಾಗ ಅವರನ್ನ ಭೇಟಿಯಾಗಿದ್ರು ಅಂದರೆ ಆಸ್ಪತ್ರೆಗಿಂತ ಮುಂಚೆ ಅವ್ರ ಜೊತೆಗೆ ಚೆನ್ನಾಗಿದ್ದಾಗ ಯಾವಾಗ ಮಾತಾಡಿದ್ರಿ, ಏನು ಹೇಳ್ತಾ ಇದ್ರು ನಿಮಗೆ? ಇಲ್ಲ ಸರ್, ಮಲ್ಲೇಶ್ವರದಲ್ಲಿ ಒಂದು ಪ್ರೋಗ್ರಾಮ್ ಹೋಗಿದ್ವಿ. ಅವರು ಬಂದು ನಾನೇ ಬಂದಿದ್ದೆ. ಅವ್ರು ಯಾವಾಗ ನೋಡ್ರಿ ಹಿಂಗೆ ಹಿಡಿದು ಹಿಂಗೆ ಮಾಡೋರಿ, ಹಿಂಗೆ ಹಿಡಿದು ಒಂಥರ ಏನೋ ಒಂಥರ ನಗು ಮುಖ.
ಭಾಳ ಇದು ಸುಮಾರು ಮಾಡಿದ್ದೇವೆ. ನಾಟಕ, ಸಿನಿಮಾ, ಧಾರಾವಾಹಿ, ಪ್ರೋಗ್ರಾಮ್ಸು, ಗೆಸ್ಟ್ ಆಗಿ ಹೋಗಿ ಎಲ್ಲ ಸಾಕಷ್ಟು ಮಾಡಿದ್ದೀವಿ. ಬಟ್ ಅಂಥ ಕಲಾವಿದ ಸಿಗಲ್ಲ ಸರ್ ಅಷ್ಟು. ಇದ್ರ ಜೊತೆಗೆ ನೀವೊಬ್ರು ಸಾಧು ಗೋಖಲೆ ಅವ್ರಿಗೆ ಮನವಿ ಮಾಡ್ತಾ ಇದ್ರೆ ಅಂದ್ರೆ ಅವರಿಗೆ ಗುಬ್ಬಿ ವೀರಣ್ಣಕ್ಕ ಪ್ರಶಸ್ತಿ ಸಿಗ್ಲಿ, ಅಟ್ಲೀಸ್ಟ್ ಅವ್ರ ರಂಗಭೂಮಿಗೆ ಅಷ್ಟೊಂದು ಸೇವೆ ಸಲ್ಲಿಸಿ. ಹೌದು. ಏನಂತಂದರೆ ಅವರು ಪೂರ್ಣ ಪ್ರಮಾಣದಲ್ಲಿ ನಮ್ಮ ನಮ್ಮ ಹಿರಿಯ ನಾವು ಹಳೆ ಕಲಾವಿದರೆಲ್ಲ ಇದ್ವಲ್ಲ, ನಮ್ಮ ಜೊತೆ ಸೇರಿಬಿಟ್ರೆ ಅವರ ರಂಗಭೂಮಿ ಅನುಭವನ ನಮಗೆ ಹೇಳ್ತಿದ್ರು. ನಮಗೇನಾಗೋದು, ನಮಗೆ ಶಿಸ್ತುಬದ್ಧವಾದ ಬದುಕನ್ನು ರಂಗಭೂಮಿ ಸಿನಿಮಾದಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ಅವರು ನಮಗೆ ಜೀವನಾಡಿಯಾಗಿದ್ದರು. ಜೊತೆಗೆ ಏನಪ್ಪ ಅಂದರೆ ನನಗೆ ಭಾಳ ನೋವು ಒಂದು ಸಂಗತಿ ಅಂತ ಹೇಳಿದ್ರೆ, ಅವ್ರ ಬಗ್ಗೆ ಒಂದು ನಾಟಕ ಬರೆದು, ನಾನು ಸುಮಾರು ನಾಟಕ ಬರೆದಿದ್ದೇನೆ. ಮೊನ್ನೆನೂ ಒಂದು ಆಶಾವಾದಿ ಭಾರತ ರತ್ನ BR ಅಂಬೇಡ್ಕರ್ ಅಂತೇಳಿ ಒಂದು ಕಿರು ನಾಟಕ ಬರೆದಿ, ಎಲ್ರಿಗೂ ಎಜುಕೇಷನ್ ಬೇಕು ಅಂತ. ಈಗ ಇನ್ನೊಂದು ಬರೆದಿದ್ದೆ, ಅದನ್ನು ಉಮೇಶಣ್ಣ ಓದಿದ್ರು. ಯಾವುದಂತ ಹೇಳಿದ್ರೆ ಸೀತಾಪತಿ ಸಿಂಪತಿ ಆಲಿಯಾಸ್ ಉಮೇಶಣ್ಣ. ಅಂದರೆ ಅವರು ಎರಡು ಪಾತ್ರಗಳಲ್ಲಿ ಅಪಾರ್ಥ ಮಾಡ್ಕೊಳ್ಬೇಡಿ ಅಂತ ಹೇಳ್ತಾರಲ್ಲ, ಅದೇ ರೀತಿಯಲ್ಲಿ ಒಂದು ನಾಟಕವನ್ನು ಮಾಡಿದೆ. ಅವ್ರಿಗೆ ಓದು ಇದ್ದರು, ಪತ್ರಿಕೆಯಲ್ಲಿ ಪ್ರಿಂಟು ಆಗಿತ್ತು. ಅದನ್ನು ಪುಸ್ತಕ ರೂಪದಲ್ಲಿ ತಂದು ಅವ್ರ ಕೈಲೇ ಲೋಕಾರ್ಪಣೆ ಮಾಡಿಸೋಣ ಅಂತಿದೆ. ಅವ್ರು ತೀರೋಗ್ಬಿಟ್ರಲ್ಲ, ಭಾಳ ನೋವು. ನಿಜವಾಗ್ಲೂ ಕನ್ನಡ ಚಿತ್ರರಂಗದಲ್ಲಿ ಈ ಥರ ಹಾಸ್ಯ ಕಲಾವಿದರು ಬರೋದು ಭಾಳ ಅಪರೂಪ. ಅವ್ರನ್ನ ಕಳ್ಕೊಂಡಿದ್ವಿ. ನಿಜವಾಗ್ಲೂ ನಾಟಕ ರಂಗ, ಚಿತ್ರರಂಗಕ್ಕೆ ಖಂಡಿತವಾಗಲೂ ಭಾರಿ ಅಗಾಧವಾದ ನಷ್ಟ ಆಗಿದೆ. ಅವ್ರ ಕುಟುಂಬ ವರ್ಗಕ್ಕೆ ಆ ದುಃಖವನ್ನು ಭರಿಸುವಂಥ ಶಕ್ತಿ ಕಾಣದೇ ಇರೋ ಸೃಷ್ಟಿಕರ್ತದಿಂದ ಅವ್ರು ನೀಡಬೇಕು. ಸರ್, ಸೊ ಇದಿಷ್ಟು ಸಹಕಲಾವಿದರಾಗಿರ್ತಕ್ಕಂಥ ಬೀರದರಾಗ ಅವರ ಸಹಕಲಾವಿದರ ಮಾತು ಆಗಿರುತ್ತೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ. ಇನ್ನು ಹಿರಿಯ ನಟ ಉಮೇಶ್ ಅವರು ನಿಧನ ಆಗಿರುವಂಥದ್ದು. ಒಂದಷ್ಟು ಸ್ಯಾಂಡಲ್ವುಡ್ನ ಗಣ್ಯರು ಹಾಗೂ ಸಹ ಕಲಾವಿದರು ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ. ನಮ್ಮ ಜೊತೆಗೆ ಒಂದಷ್ಟು ಕಲಾವಿದರಿದ್ದಾರೆ. ಸೊ ಬೀರಾದರ್ ಸರ್, ಹಿರಿಯ ನಟರು ಸರ್, ಇವತ್ತು ನಿಮ್ಮ ಸ್ನೇಹಿತ ಅಂದರೆ ತಪ್ಪಾಗಿರ್ಲಿಕ್ಕಿಲ್ಲ, ಸೊ ಹಿರಿಯರು ಅಂದರೆ ತಪ್ಪಾಗಿರ್ಲಿಕ್ಕಿಲ್ಲ. ಸೊ ಅಂಥವ್ರನ್ನ ಕಳ್ಕೊಂಡಿದ್ದೀರಾ, ಎಷ್ಟು ದುಃಖ? ಭಾಳ ದುಃಖ ಆಗುತ್ತೆ ಸರ್. ಯಾಕಂದರೆ ರಂಗಭೂಮಿಗೆ ಮತ್ತು ಚಲನಚಿತ್ರಕ್ಕೆ ದೊಡ್ಡ ಆಘಾತ. ಅಂಥ ಕಲಾವಿದ ಸಿಗಲ್ಲ. ಯಾಕಂದರೆ ಸಾಹಿತ್ಯ, ಸಂಗೀತ, ಪಾರಮಾರ್ಥ, ಪ್ರೀತಿ, ಸರ್ವಿಸು, ತಾಳ್ಮೆ ಇವೆಲ್ಲ ಇದೆಯಲ್ಲ ಸರ್, ಎಲ್ಲರಿಗೂ ಬರಲಿಕ್ಕೆ ಚಾನ್ಸ್ ಇಲ್ಲ ಅದು. ಸುಮಾರು ನಾವು ಎಲ್ಲೇ ಸಿನಿಮಾಕ್ಕೆ ಹೋಗಲಿ, ನಾಟಕ ಹೋಗಿ ಎಲ್ಲಿ ಹೋದರೂ ಕೂಡ ನಾವು ಒಂದೇ ರೂಮಿನಲ್ಲಿ ಇದು ಮಾಡ್ತಿದ್ದೆ. ಅವ್ರಿಗೇನಾದ್ರು ಬಂತು, ಯಾರ್ಯಾರಿದ್ದಾರೆ, ಬಿರಾದರ್ ನಾವು ಒಂದು ರೂಮಿನಾಗ ಇರ್ತೀವಪ್ಪ. ನನಗಿದ್ರು ಉಮೇಶ್ ಅಣ್ಣ ಇದ್ದಾರೆ, ನಾವು ಒಂದು ರೂಮಿನಾಗ ಇರ್ತೀವಿ. ಭಾಳ ಸ್ನೇಹಜೀವಿ ಆಯ್ತು. ಎಲ್ಲ ವಿಚಾರಗಳೆಲ್ಲ ತಿಳಿಸೋರು, ಹೀಗೆ ಕಣೋ ಹಾಗೆ ಕಣೋ ಎಲ್ಲ ವಿಚಾರಗಳು ಹೇಳೋರು, ವಿಚಾರಗಳು ಕೇಳೋರು. ಯಾವಾಗಲೂ ಮಾತಾಡಿ ಮನಸ್ಸು ಬಿಚ್ಚಿ ಮಾತಾಡೋರು. ಸುಮ್ಮನೆ ನಾಟಕ ಥರ ಅವೆಲ್ಲ ಇದ್ದಿಲ್ಲ ಅವ್ರ ಹತ್ರ. ಸುಮಾರು ಮೊನ್ನೆ ನಾವು ಇದಕ್ಕೆ ಹೋದಾಗ, ಕಿದ್ವಾಯಿಗೆ ಹೋದಾಗ ಹಿಂಗೆ ನೋಡಿದ್ರೆ ಹಿಂಗೆ ಹೇಳಕ್ಕೆ ಹಿಂಗೆ ಹಿಂಗೆ ಕೈ ಇದು ಮಾಡ್ತಾಯಿದ್ರು. ಹಿಂಗೆ ಅಂದರೆ ಪ್ರೀತಿ ಸರ್ ಅದು. ಎಲ್ಲ ರಂಗಭೂಮಿದ್ರೆ ನಾವು ಒಂದೇ ಬಳ್ಳಿ ಹೂಗಳು ನಾವು. ಅವ್ರನ್ನ ಬಿಟ್ಟು ನಾವೆಲ್ಲ, ನಮ್ಮ ಬಿಟ್ಟು ಅವರು. ನಮ್ಕಿಂತ ಹಿರಿಯರವರು, ನಮ್ಕಿಂತ ಮುಂಚೆ ರಂಗಭೂಮಿಗೆ ಬಂದವರು, ನಮ್ಕಿಂತ ಮುಂಚೆ ಸಿನಿಮಾಗೆ ಬಂದವರು ಆಯಿತು. ಅಣ್ಣವ್ರ ಜೊತೆ ಸಾಕಷ್ಟು ಸಿನಿಮಾಗಳು ಮಾಡಿದ್ದಾರೆ. ಅವ್ರ ಬಗ್ಗೆ ನಾವು ಹೇಳೋಂಗೇ ಇಲ್ಲ. ಶ್ರುತಿ ಸೇರಿದಾಗ ಅಪಾರ್ಥ ಮಾಡ್ಕೋಬೇಡಿ, ಅವು ಎಂತೆಂಥ ಪಾತ್ರಗಳು ಮಾಡಿದ್ರು. ಸೈಲೆಂಟ್ ಪಾತ್ರ, ರಾಜಹಾಸ್ಯ ಅವ್ರದ್ದು. ಡಬಲ್ ಮೀನಿಂಗ್ ಹಾಸ್ಯ ಅಲ್ಲ, ರಾಜಹಾಸ್ಯ. ಹಾವಭಾವಗಳನ್ನೇ ನಗಿಸ್ತಿದ್ರು ಅವರು. ಅಂಥ ಒಬ್ಬ ಕಲರು ನಮ್ಮ ರಂಗಭೂಮಿ ಅಂಥ ಒಬ್ಬ ಕಲಾವಿದ ಸಿಗಲ್ಲ ಸರ್. ಅಷ್ಟೇ. ಕೊನೆಯದಾಗಿ ಯಾವಾಗ ಅವರನ್ನು ಭೇಟಿಯಾಗಿದ್ರು ಅಂದರೆ ಆಸ್ಪತ್ರೆಗಿಂತ ಮುಂಚೆ ಅವ್ರ ಜೊತೆಗೆ ಚೆನ್ನಾಗಿದ್ದಾಗ ಯಾವಾಗ ಮಾತಾಡಿದ್ರಿ, ಏನು ಹೇಳ್ತಾ ಇದ್ರು ನಿಮಗೆ? ಇಲ್ಲ ಸರ್, ಮಲ್ಲೇಶ್ವರದಲ್ಲಿ ಒಂದು ಪ್ರೋಗ್ರಾಮ್ ಹೋಗಿದ್ವಿ. ಅವರು ಬಂದು ನಾನೇ ಬಂದಿದ್ದೆ. ಅವ್ರು ಯಾವ ನೋಡ್ರಿ ಹಿಂಗೆ ಹಿಡಿದು ಹಿಂಗೆ ಮಾಡೋರಿ, ಹಿಂಗೆ ಹಿಡಿದು ಒಂಥರ ಏನೋ ಒಂಥರ ನಗುಮುಖ. ಭಾಳ ಇದು ಸುಮಾರು ಮಾಡಿದ್ದೇವೆ. ನಾಟಕ, ಸಿನಿಮಾ, ಧಾರಾವಾಹಿ, ಪ್ರೋಗ್ರಾಮ್ಸು, ಗೆಸ್ಟ್ ಆಗಿ ಹೋಗಿ ಎಲ್ಲ ಸಾಕಷ್ಟು ಮಾಡಿದ್ದೀವಿ. ಬಟ್ ಅಂಥ ಕಲಾವಿದ ಸಿಗಲ್ಲ ಸರ್ ಅಷ್ಟು. ಇದ್ರ ಜೊತೆಗೆ ನೀವೊಬ್ರು ಸಾಧು ಗೋಖಲೆ ಅವ್ರಿಗೆ ಮನವಿ ಮಾಡ್ತಾ ಇದ್ರೆ ಅಂದರೆ ಅವರಿಗೆ ಗುಬ್ಬಿ ವೀರಣ್ಣಕ್ಕ ಪ್ರಶಸ್ತಿ ಸಿಗಲಿ, ಅಟ್ಲೀಸ್ಟ್ ಅವ್ರ ರಂಗಭೂಮಿಗೆ ಅಷ್ಟೊಂದು ಸೇವೆ ಸಲ್ಲಿಸಿ. ಹೌದು. ಏನಂತಂದರೆ ಅವರು ಪೂರ್ಣ ಪ್ರಮಾಣದಲ್ಲಿ ನಮ್ಮ ಹಿರಿಯ ನಾವು ಹಳೆ ಕಲಾವಿದರೆಲ್ಲ ಇದ್ವಲ್ಲ, ನಮ್ಮ ಜೊತೆ ಸೇರಿಬಿಟ್ರೆ ಅವರ ರಂಗಭೂಮಿ ಅನುಭವನ ನಮಗೆ ಹೇಳ್ತಿದ್ರು. ನಮಗೇನಾಗೋದು, ನಮಗೆ ಶಿಸ್ತುಬದ್ಧವಾದ ಬದುಕನ್ನು ರಂಗಭೂಮಿ ಸಿನಿಮಾದಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ಅವರು ನಮಗೆ ಜೀವನಾಡಿಯಾಗಿದ್ದರು. ಜೊತೆಗೆ ಏನಪ್ಪ ಅಂದರೆ ನನಗೆ ಭಾಳ ನೋವು ಒಂದು ಸಂಗತಿ ಅಂತ ಹೇಳಿದ್ರೆ, ಅವ್ರ ಬಗ್ಗೆ ಒಂದು ನಾಟಕ ಬರೆದು, ನಾನು ಸುಮಾರು ನಾಟಕ ಬರೆದಿದ್ದೇನೆ. ಮೊನ್ನೆನೂ ಒಂದು ಆಶಾವಾದಿ ಭಾರತ ರತ್ನ BR ಅಂಬೇಡ್ಕರ್ ಅಂತೇಳಿ ಒಂದು ಕಿರು ನಾಟಕ ಬರೆದಿ, ಎಲ್ರಿಗೂ ಎಜುಕೇಷನ್ ಬೇಕು ಅಂತ. ಈಗ ಇನ್ನೊಂದು ಬರೆದಿದ್ದೆ, ಅದನ್ನು ಉಮೇಶಣ್ಣ ಓದಿದ್ರು. ಯಾವುದಂತ ಹೇಳಿದ್ರೆ ಸೀತಾಪತಿ ಸಿಂಪತಿ ಆಲಿಯಾಸ್ ಉಮೇಶಣ್ಣ. ಅಂದರೆ ಅವರು ಎರಡು ಪಾತ್ರಗಳಲ್ಲಿ ಅಪಾರ್ಥ ಮಾಡ್ಕೊಳ್ಬೇಡಿ ಅಂತ ಹೇಳ್ತಾರಲ್ಲ, ಅದೇ ರೀತಿಯಲ್ಲಿ ಒಂದು ನಾಟಕವನ್ನು ಮಾಡಿದೆ. ಅವ್ರಿಗೆ ಓದು ಇದ್ದರು, ಪತ್ರಿಕೆಯಲ್ಲಿ ಪ್ರಿಂಟು ಆಗಿತ್ತು. ಅದನ್ನು ಪುಸ್ತಕ ರೂಪದಲ್ಲಿ ತಂದು ಅವ್ರ ಕೈಲೇ ಲೋಕಾರ್ಪಣೆ ಮಾಡಿಸೋಣ ಅಂತಿದೆ. ಅವ್ರು ತೀರೋಗ್ಬಿಟ್ರಲ್ಲ, ಭಾಳ ನೋವು. ನಿಜವಾಗ್ಲೂ ಕನ್ನಡ ಚಿತ್ರರಂಗದಲ್ಲಿ ಈ ಥರ ಹಾಸ್ಯ ಕಲಾವಿದರು ಬರೋದು ಭಾಳ ಅಪರೂಪ. ಅವ್ರನ್ನ ಕಳ್ಕೊಂಡಿದ್ವಿ. ನಿಜವಾಗ್ಲೂ ನಾಟಕ ರಂಗ, ಚಿತ್ರರಂಗಕ್ಕೆ ಖಂಡಿತವಾಗಲೂ ಭಾರಿ ಅಗಾಧವಾದ ನಷ್ಟ ಆಗಿದೆ. ಅವ್ರ ಕುಟುಂಬ ವರ್ಗಕ್ಕೆ ಆ ದುಃಖವನ್ನು ಭರಿಸುವಂಥ ಶಕ್ತಿ ಕಾಣದೇ ಇರೋ ಸೃಷ್ಟಿಕರ್ತದಿಂದ ಅವ್ರು ನೀಡಬೇಕು. ಸರ್, ಸೊ ಇದಿಷ್ಟು ಸಹಕಲಾವಿದರಾಗಿರ್ತಕ್ಕಂಥ ಬೀರದರಾಗ ಅವರ ಸಹಕಲಾವಿದರ ಮಾತು ಆಗಿರುತ್ತೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ.